ನಮಸ್ತೆ ಫ್ರೆಂಡ್ಸ್, ಇವತ್ತು ತೆಂಗಿನಕಾಯಿ ಬರ್ಫಿ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ತೋರಿಸ್ತಿರುವ 1 ಬಟ್ಟಲು ಅಳತೆಯಲ್ಲಿ 2 ಬಟ್ಟಲು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಕೊಬ್ಬರಿ ಜಾಸ್ತಿ ಇದ್ದರೆ ಎಲ್ಲನೂ ಒಟ್ಟಿಗೆ ಸೇರಿಸಿ ಒಂದೇ ಟೈಮ್ಗೆ ಮಿಕ್ಸಿ ಮಾಡ್ಕೊಳ್ಬಾರ್ದು. ನಾನಿಲ್ಲಿ 2 ಬ್ಯಾಚಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗ್ರೈಂಡ್ ಮಾಡುವಾಗ ನೀರನ್ನು ಮಿಕ್ಸ್ ಮಾಡಬಾರ್ದು, ಜೊತೆಗೆ ತೆರಿಯಾಗಿ ಪೌಡ್ರ್ ತರಹ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಬಲ್ತಿರುವಂಥ 1 ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ, ಅದಕ್ಕೆ 2 ಬಟ್ಲು ತೆಂಗಿನಕಾಯಿ ತುರಿ ಸಿಕ್ಕಿದೆ. ಹಬ್ಬದ ಸೀಸನಲ್ಲಿ ಕೊಬ್ಬರಿ ಜಾಸ್ತಿ ಆಗಿದ್ದಾಗ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ. ಉಳಿದೆಲ್ಲ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡಿದ್ದಾಗಿದ್ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆಯನ್ನಿಟ್ಟು ಅದಕ್ಕೆ 3ರಿಂದ 4 ಸ್ಪೂನು ತುಪ್ಪವನ್ನು ಹಾಕಿ, ನೆಕ್ಸ್ಟು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿನ ಅದೇ ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಹುರ್ಕೊಳ್ಬೇಕು. ಕಾಯಿ ತುರಿಯಲ್ಲಿರುವಂತಹ ನೀರಿನಂಶ ಹೋಗಿ ಹಸಿ ವಾಸನೆ ಎಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಮಾಡೋದಕ್ಕೆ ಹೆಚ್ಚು ಕಮ್ಮಿ 20ರಿಂದ 25 ನಿಮಿಷದವರೆಗೂ ಟೈಮ್ ಹಿಡಿಯುತ್ತೆ. ಆದಷ್ಟು ಪೇಷನ್ಸಿಂದ ನಿಧಾನ ಮಾಡಬೇಕು. ಹರಿಬರಿ ಮಾಡಿದ್ರೆ ಬರ್ಫಿ ಚೆನ್ನಾಗಿ ಬರಲ್ಲ. ನೋಡ್ತಿರ್ಬೋದು, ಬಣ್ಣ ನಿಧಾನಕ್ಕೆ ಬದಲಾಗ್ತಾ ಇದೆ. ನಿಮಗೆ ಡ್ರೈ ಅನ್ನಿಸ್ತಾ ಇದೆ ಅಂದರೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಪ್ಪನ ಆ್ಯಡ್ ಮಾಡ್ಕೊಳ್ಬಹುದು. ಕೊಬ್ಬರಿನ ಹೀಗೆ ಮಧ್ಯೆ ಕೈ ಆಡಿಸ್ತಾ ಜೊತೆಗೇ 1 ಸ್ಪೂನ್ ಗಸಗಸೆನ ಪಕ್ಕದಲ್ಲಿ ಹುರಿದು ಹಾಗೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ರೆಡಿ ಮಾಡ್ಕೊಳ್ಳಿ. ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಬಟ್ಲಿಗಿಂತ ಸ್ವಲ್ಪ ಕಮ್ಮಿ ಅನ್ನೋಷ್ಟು ತುರಿದಿರೋ ಅಂಥ ಬೆಲ್ಲನ ಹಾಕಿ, ಜೊತೆಗೆ 2ರಿಂದ 3 ಸ್ಪೂನ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ಕುದಿಯೋದಕ್ಕೆ ಶುರು ಮಾಡೋದಕ್ಕೆ ಬಿಡಬೇಕು. ಪಾಕ ಬರೋ ಹಾಗಿಲ್ಲ, ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. 2 ಬಟ್ಲು ಕೊಬ್ಬರಿಗೆ 1 ಬಟ್ಲಷ್ಟು ಬೆಲ್ಲ ಸಾಕಾಗುತ್ತೆ. ಸಿಹಿ ಕಮ್ಮಿ ತಿನ್ನುವಂಥವ್ರು 1 ಬಟ್ಲಿಗಿಂತ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಡೈರೆಕ್ಟಾಗಿ ಬೆಲ್ಲದ ಪುಡಿನೇ ಕೊಬ್ಬರಿಗೆ ಹಾಕ್ಬೋದು, ಬಟ್ ಕೊಬ್ಬರಿ ಜೊತೆ ಬೇಯ್ತಾ ಹೊಂದ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ಅದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಶೋಧಿಸಿ ಹಾಕ್ಕೊಳ್ಳೋದ್ರಿಂದ ಕ್ಲೀನಾಗೂ ಇರುತ್ತೆ. ಸಕ್ಕರೆ ಹಾಕಿ ಮಾಡೋ ಬರ್ಫಿಗಿಂತ ಕೊಬ್ಬರಿ ಹಾಕಿ ಮಾಡೋ ಅಂಥ ಬರ್ಫಿ ತುಂಬ ಟೈಮ್ ತೊಗೊಳುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿರೋ ಮನೇಲಂತೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಸೊ ಅಂಗಡಿಯಿಂದ ತಂದು ಕೊಡೋದಕ್ಕಿಂತ ಆದಷ್ಟು ಈ ಥರ ಮನೇಲಿ ಮಾಡಿಕೊಡೋದು ಹೆಲ್ತಿಯಾಗಿರುತ್ತೆ. ನೆಕ್ಸ್ಟು ಕುದಿಸಿರೋ ಅಂಥ ಬೆಲ್ಲನ ಕೊಬ್ಬರಿ ಪಾತ್ರೆಗೆ ಶೋಧಿಸ್ಕೊಂಡು ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಆರ್ಗಾನಿಕ್ ಬೆಲ್ಲ ಸಿಗೋವಂಥ ಅವಕಾಶ ಇದ್ದರೆ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡಿ. ಕೆಲವರು ಕೊಬ್ಬರಿ ತುರ್ಕೊಳ್ಳುವಾಗ ಕೇವಲ ಅದರ ಬಿಳಿ ಭಾಗ ಮಾತ್ರ ತೊಗೊಳ್ತಾರೆ. ನಾನಿಲ್ಲಿ ಕಂಪ್ಲೀಟಾಗಿ ಫುಲ್ ಔಟರ್ ಲೇಯರ್ನು ಸಹ ಸೇರಿಸಿ ತೊಗೊಂಡಿದ್ದೀನಿ. ಶೋಧಿಸಿರೋ ಅಂಥ ಬೆಲ್ಲನ ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲೂ ಸಹ ಗ್ಯಾಸ್ ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ, ಜಾಸ್ತಿ ಮಾಡ್ಕೋಬೇಡಿ. ನೋಡ್ತಾ ಇರ್ಬೋದು ನೀವು, ನಿಧಾನಕ್ಕೆ ಅದು ಜೊತೆ ಸೆಟ್ ಆಗ್ತಾ ಬರ್ತಾ ಇದೆ. ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸ್ ಆಗ್ತಾ ಎಲ್ಲನೂ ಒಂದು ಕಡೆ ಮಧ್ಯದಲ್ಲಿ ದುಂಡುಗೆ ಆಗ್ತಾ ಬರುತ್ತೆ. ನೋಡ್ಬೋದು, ಒಂದು ಮುದ್ದೆ ಅದಕ್ಕೆ ಬಂದಂಗೆ ಬರುತ್ತೆ ಲಾಸ್ಟಲ್ಲಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ರೆಸಿಪೀಸ್ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ಮತ್ತೆ 2 ಸ್ಪೂನಷ್ಟು ತುಪ್ಪನ ಮೇಲ್ಗಡೆ ಹಾಕಿಬಿಟ್ಟು ಮತ್ತೆ ಮುಗಿಸ್ತಾ ಇದ್ದೀನಿ. ಕೊಬ್ಬರಿನಲ್ಲೇ ಎಣ್ಣೆ ಅಂಶ ಇರುತ್ತೆ, ಸೊ 2 ಸ್ಪೂನ್ ಸಾಕಾಗುತ್ತೆ ಇಷ್ಟಕ್ಕೆ. ಅದಾದಮೇಲೆ 1 ಸ್ಪೂನಷ್ಟು ಒಣಶುಂಠಿ ಪುಡಿ, ಹಾಗೆ 1 ಸ್ಪೂನಷ್ಟು ಹುರಿದ ಗಸಗಸೆ, ನೆಕ್ಸ್ಟು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಕಡಲೆ ಹಿಟ್ಟು ಸಹ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಹಸಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕೊಬ್ಬರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ 1-2 ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಆಗ ಚೆನ್ನಾಗಿ ಹೊಂದ್ಕೊಂಡು ಮಧ್ಯದಲ್ಲಿ ಬರುತ್ತೆ, ಎಲ್ಲನೂ ಒಟ್ಟಾಗಿ ಸೇರಿಕೊಂಡು. ಲಾಸ್ಟಲ್ಲಿ ಬೇಕಾದರೂ ನೀವು ನೋಡ್ಬೋದು, ಕೈಯಲ್ಲಿ ಮುಟ್ಬಿಟ್ಟು ಅದು ಕೈಗೆ ಅಂಟ್ತಿರಲ್ಲ, ಆಲ್ಮೋಸ್ಟ್ ಸ್ವಲ್ಪ ಉಂಡೆ ಹದದಲ್ಲಿ ಬರೋ ಥರ ಕಾಣಿಸುತ್ತೆ. ಈ ಹಂತದಲ್ಲಿರುವಾಗ ತಟ್ಟೆಯನ್ನು ಮುಚ್ಚಿಬಿಟ್ಟು ತೆಗೆದಿಟ್ಬಿಟ್ಟು ಒಂದು ಪ್ಲೇಟಿಗೆ ತುಪ್ಪ ಅಥವಾ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ನಾನು ಇನ್ನೊಂದು ಪ್ಲೇಟಿಗೆ ತುಪ್ಪ ಹಾಕಿಬಿಟ್ಟು ಸವರಿ ತೆಗೆದಿಟ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿರೋಂಥ ಮಿಶ್ರಣನ ಅದಕ್ಕೆ ಹಾಕಿಬಿಟ್ಟು ಫ್ಲ್ಯಾಟಾಗಿ ಆಗೋ ಥರ ಒಂದು ಬಟ್ಲಿಗೆ ಸ್ವಲ್ಪ ತಳದಕ್ಕೆ ತುಪ್ಪ ಹಚ್ಚಿಬಿಟ್ಟು ಅದನ್ನು ಸಮ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಟ್ ಆಗೋದಕ್ಕೆ ಮಿನಿಮಮ್ 2 to 3 ಅವರ್ಸ್ ಬೇಕಾಗುತ್ತೆ, ಫುಲ್ ತಣ್ಣಗಾಗಿ ಬಿಟ್ಕೊಂಡು ಬರೋದಕ್ಕೆ. ಕೆಲವರು ಬೇಗ ಸೆಟ್ ಆಗಲಿ ಅಂತೇಳ್ಬಿಟ್ಟು ಕೆಲವು ಫ್ರಿಜ್ಜಲ್ಲೂ ಸಹ ಇಡ್ತಾರೆ. ಅರ್ಧ ಭಾಗದಷ್ಟು ತಣ್ಣಗಾಗಿದ ಮೇಲೆ
ಲೈಟಾಗಿ ಸ್ವಲ್ಪ ಮ್ಯಾಟ್ ಮಾಡಿ ಇಟ್ಕೊಳ್ಳಿ. ಲಾಸ್ಟಲ್ಲಿ ಕೊನೆಗೆ ಇನ್ನೇನು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಅನ್ನೋ ಟೈಮಲ್ಲಿ ಸಪ್ರೇಟಾಗಿ ಪೀಸ್ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ನಾವು ಅವಸರ ಮಾಡಿ ಮಾಡೋದಕ್ಕೋದ್ರೆ ಒಡೆದೋಗುತ್ತೆ. ಸೊ ಫುಲ್ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.